ಈಗ ಪ್ರತಿ ವರ್ಷ ಕೇಂದ್ರ ಬಜೆಟ್ ಆಗ್ತಿರ್ತೈತಿ. ಆ ಬಜೆಟ್ ಆಗ್ತಾ ಬಂದೈತಿ, ಆಶ್ವಾಸನೆ ಹೇಳ್ತಾ ಬರ್ತಾರೋ ಮಾಡ್ತೇವೆ ಮಾಡೋದಿಲ್ಲ ಬಿಡೋದಿಲ್ಲ. ಈಗ ಅರ್ಜೆಂಟ್ ಅಂದರೆ ಈಗ ಕೊಲ್ಹಾಪುರ ಟು ಬೆಳಗಾವಿ ರೈಲ್ವೆ ಮಾರ್ಗ ಎಷ್ಟೋ ವರ್ಷದಿಂದ ಐತಿ, ಅದು ದಶಕದಿಂದ. ಅದು ನೆನಗುತ್ತಿಗೆ ಬೀಚ ಅದು ಮಾಡಾಕ್ತಾ ಇರಲಿಲ್ಲ. ಮಾಡ್ತೇವೆ ಅಂತ ಹೇಳ್ತಾರೆ, ಬರೀ ಮಾಡೋಂಗಿಲ್ಲ. ಮತ್ತು ನಮ್ಮ ಕರ್ನಾಟಕ ಸಂಸದರಲ್ಲಿ ಸಂಸದ ಅಧಿವೇಶನದಾಗ ಕರ್ನಾಟಕ ಪರವಾಗಿ ಯಾರೂ ಮಾತಾಡೋಂಗಿಲ್ಲ. ಅಂದರೆ ಕರ್ನಾಟಕದ ಯಾವುದೋ ಸರ್ಕಾರ ಇರಲಿ, ಆದರೆ ಕೇಂದ್ರ ಸರ್ಕಾರ ನಮ್ಮದೇ ಇರುವಾಗ ಯಾವ ಸರ್ಕಾರ ಇದ್ದರೆ ರಾಜ್ಯದಾಗ ಏನಾಯ್ತು, ರಾಜ್ಯದ ಅಭಿವೃದ್ಧಿ ಮಾಡೋದು ಕೇಂದ್ರ ಸರ್ಕಾರದವ್ರು ಕರ್ತವ್ಯ ಐತಿ. ಅದು ಕರ್ತವ್ಯ ಮರ್ಯಾಕತ್ತಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದ ಪಾಲಿಗೇನು ಬರಬೇಕಾದಂಥ GST ಸರಿಯಾಗಿ ಕೊಡ್ತೇ ಇದ್ದ ಕಾರಣ ಸರ್ಕಾರಕ್ಕೆ ಹೊರೆ ಬೀಳಾಕತೈತಿ. ಇವರು ಪಂಚ ಯೋಜನೆಗಳು ಮಾಡಿದವರು ಅವೈಜ್ಞಾನಿಕ ಅಂತ ಹೇಳ್ತಾರೆ. ಇದು ಅವೈಜ್ಞಾನಿಕ ಅಲ್ಲ, ವೈಜ್ಞಾನಿಕ ಐತಿ. ಜನರಿಗಾಗಿ ಜನರಿಗೋಸ್ಕರ ಸರ್ಕಾರ ನಡೆಸಿದರು. ಆದರೆ ಅವ್ರಿಗೆ ಫಂಡ್ ಕಮ್ಮಿ ಬೀಳಾಕದಾವ. ಫಂಡ್ ನಿಮ್ಮ ಕಡೆ ಸಾಲ ಕೇಳಲಿಲ್ಲ. ಕರ್ನಾಟಕ ಸರ್ಕಾರಕ್ಕೆ ನಮ್ಗೆ ಬರ್ತಕ್ಕಂಥ ಕನ್ನಡಿಗರ ತುಂಬಿದಂಥ ತೆರಿಗೆ ಹಣನ ನೀವು ಸರಿಯಾಗಿ ಕೊಡಾಕ್ತಾ ಇರಲಿಲ್ಲ, ಅದು ಕೊಡಬೇಕು. ಮತ್ತು ರೈತರ ಸಾಲ ಮನ್ನಾ ಅಂತೂ ನೀವು ಮಾಡಲಿಲ್ಲ. ನಿಮ್ಮ ಸರ್ಕಾರ ಬಂದಾಗಿಂದ ₹1 ರೈತರ ಸಾಲ ಮನ್ನಾ ಮಾಡಲಿಲ್ಲ. ರೈತರು ಭಾಳ ತೊಂದರೆದಾಗಿದ್ದರು. ಕೂಡಲೇ ಅದನ್ನು ಸಾಲ ಮನ್ನಾ ಮಾಡಬೇಕು. ಮತ್ತು GST ರೇಟ್ಗಳೇನಿದಾವೆ ಹೈಯೆಸ್ಟ್ ರೇಟ್ ಇದಾವೆ ರೀ. ನನಗನ್ಸಿ ಯಾವ ದೇಶದಾಗೂ ಇರಲಿಕ್ಕಿಲ್ಲ ಆ ನಮ್ಮನೆ GST ದರಗಳದಾವೆ. GST ದರಗಳೆಲ್ಲ ಕಡಿಮೆ ಮಾಡಬೇಕು. GST ಹೊರೆ ಕಡಿಮೆ ಮಾಡಿರ್ತಂದ್ರೆ ಜನಸಾಮಾನ್ಯ ಬದುಕಕ್ಕೆ ಸಾಧ್ಯ ಐತಿ. ಇಲ್ಲ ಜನಸಾಮಾನ್ಯ ಬದುಕೋದು ಕಠಿಣ ಆಗೈತಿ. ಅದಕ್ಕೆ ಪ್ರತಿ ಸಲದಂತೆ ನೀವೇನೈತಿ ಪದ್ಧತಿ ಪ್ರಕಾರ ನೀವು ಇದು ಮಾಡಬೇಡ್ರಿ, ಬಜೆಟ್ ಮಾಡಬೇಡ್ರಿ. ಜನರಿಗೆ ಅನುಕೂಲ ಆಗುವಂಥದ್ದು, ಇಡೀ ದೇಶದ ಜನರಿಗೆ ಅನುಕೂಲ ಆದಂಥ ಪ್ರತಿಯೊಂದು ರಾಜ್ಯದ ಪ್ರಾಬ್ಲಮ್ ಇದಾವೆ. ಎಲ್ಲ ರಾಜ್ಯದೊಳಗೆ ಕಣ್ಣು ಹಾಸ್ರಿ ಮತ್ತು ಎಲ್ಲ ರಾಜ್ಯದ ಜನರಿಗೆ ಅನುಕೂಲ ಆಗೋಂಗೆ ನೀವು ಬಜೆಟ್ ಮಾಡಬೇಕಂತೇಳಿ ತಮ್ಮ ವಾಹಿನಿ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿರುದ್ಯೋಗಿ ಸಮಸ್ಯೆ ಅಂತೂ ಭಾಳ ಐತಿ. ಅವಾಗಿಂದ ಬರೀ ಗುತ್ತಿಗೆ ಆಧಾರ ಅನ್ಕೋತ ಮಧ್ಯವರ್ತಿಗಳು ಹಾವಳಿ ಹೆಚ್ಚಾಗೈತಿ. ನೌಕರಿ ಇಲ್ಲ ಹುಡುಗರಿಗೆ. ಎಲ್ಲ ಉದ್ಯೋಗ ಕಲ್ತಿದ, ಈ ಶಿಕ್ಷಣ ಸಾಕಷ್ಟು ಕಲ್ತಿದ ಕಡೆ ಉದ್ಯೋಗಗಳಿಲ್ಲ. ನಿರುದ್ಯೋಗ ಸಮಸ್ಯೆ ಹೆಚ್ಚಾಗೈತಿ. ಅದಕ್ಕೆ ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗಬೇಕಾದ್ರೆ ಪ್ರತಿಯೊಂದು ತಾಲೂಕಾ ಮಟ್ಟದೊಳಗೆ ಜಿಲ್ಲಾ ಮಟ್ಟದೊಳಗೆ ಕೈಗಾರಿಕೆಗಳು ಸ್ಥಾಪನೆ ಆಗಬೇಕು. ಕೈಗಾರಿಕೆಗಳು ಸ್ಥಾಪನೆ ಆಗಿ ಜನರಿಗೆ ನಿರುದ್ಯೋಗ ಸಮಸ್ಯೆ ದೂರ ಮಾಡಬೇಕು. ಮತ್ತು ಪ್ರತಿಯೊಂದು ಇಲಾಖೆದೊಳಗೆ ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ, ಇಲಾಖೆದೊಳಗೆ ಒಂದು 100 ಜಾಗದಲ್ಲಿ ಸಿಬ್ಬಂದಿ ಬೇಕಾದ್ರೆ ಒಂದು 20-15 ಸಿಬ್ಬಂದಿ ಇದ್ದಾರೆ. 80% ಸಿಬ್ಬಂದಿಗಳ ಕೊರತೆ ಐತಿ. ಆ ಸಿಬ್ಬಂದಿಗಳ ಕೊರತೆ ಏನೈತಿ, ಅದನ್ನು ನೀವು ಜನರಿಗೆ ಏನಿದೆ ಉಚಿತ ಯೋಜನೆಗಳು ಕೊಡೋದು ಬದಲಾಗಿ ಉದ್ಯೋಗ ಕೊಡ್ರಿ. ಜನರಿಗೆ ಉದ್ಯೋಗ ಹತ್ತಾರು. ಉದ್ಯೋಗದಿಂದ ದೇಶ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಐತಿ. ಅದಕ್ಕೆ ಉದ್ಯೋಗ ಕೊಡಬೇಕು, ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡಬೇಕಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಿವತ್ತು ಕರ್ನಾಟಕ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಮಾಡ್ತಾಯಿದೆ. ಯಾಕಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದ್ದು, ಕೇಂದ್ರದಲ್ಲಿ BJP ಸರ್ಕಾರ ಆಡಳಿತ ಇದೆ. ಆದರೆ ಕರ್ನಾಟಕ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಿಂದ ಇನ್ನೂ ಯಾವುದೇ ರೀತಿಯಿಂದ ಅನಾನುಕೂಲತೆ ಯಾವುದೇ ರೀತಿಯಿಂದಾಗಿಲ್ಲ. ಯಾಕಂದರೆ ಇವತ್ತು ರೈಲ್ವೆ ಇಲಾಖೆ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಒಂದು ಇಲಾಖೆ ಆಗಿರ್ಬೋದು, ಕರ್ನಾಟಕ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಕರ್ನಾಟಕ ಸರ್ಕಾರಕ್ಕೆ ಬಜೆಟ್ ಆಗಿರ್ಬೋದು ಅಥವಾ ನೌಕರರ ಬಗ್ಗೆ ಆಗಿರ್ಬೋದು ಅಥವಾ ಇಲ್ಲಿ ಕೆಲವೊಂದು ಇನ್ನೂ ತುಂಬ ಕುಂದುಕೊರತೆಗಳಿದಾವೆ. ಯಾವುದೇ ರೀತಿಯಿಂದ ಕ್ರಮ ಕೈಗೊಂಡಿಲ್ಲ. ಮತ್ತು ಕೇಂದ್ರ ಸರ್ಕಾರದಿಂದ ಅನುದಾನ ಅಂತೂ ಯಾವುದೇ ರೀತಿಯಿಂದ ಕರ್ನಾಟಕ ಸರ್ಕಾರಕ್ಕೆ ಇನ್ನೂ ಬಂದಿಲ್ಲ. ಅಷ್ಟೇ ಅಲ್ಲದೆ ಈಗ ಕರ್ನಾಟಕದಲ್ಲಿ ಬೆಲೆ ಏರಿಕೆಗಳಾಗಿರ್ಬೋದು ಅಥವಾ GST ಆಗಿರ್ಬೋದು ತುಂಬ ಜಾಸ್ತಿ ಮಾಡ್ಕೊತ ಹೊಂಟಿದ್ದಾರೆ ಕೇಂದ್ರ ಸರ್ಕಾರದವರು. ಆದಷ್ಟು ಮಟ್ಟಿಗೆ ಅದನ್ನು ತಲಾನುಗೊಳಿಸ್ಬೇಕು ಮತ್ತು ತೆರಿಗೆಗಳಲ್ಲಿ ಕಡಿಮೆ ಮಾಡಬೇಕು. ಈ ನಿರುದ್ಯೋಗ ಸಮಸ್ಯೆಗಳು ಈ ಕರ್ನಾಟಕದಾಗ ಕೆಲವೊಂದು ಕಂಪ್ನಿಗಳಾಗಿರ್ಬೋದು ಅಥವಾ ದೊಡ್ಡ IT-BT ಕಂಪ್ನಿಗಳನ್ನ ಕರ್ನಾಟಕದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳವಣಿಗೆ ಮಾಡಿಸ್ಬೇಕು. ಅದರಿಂದ ಇಲ್ಲಿ ಕರ್ನಾಟಕ ಒಂದು ಸ್ವಲ್ಪ ಉಪಯೋಗ ಆಗ್ತೈತಿ. ಕರ್ನಾಟಕ ಸರ್ಕಾರದಿಂದ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಸಾಕಷ್ಟು ಅನುದಾನ ಆಗಲಿ ಟ್ಯಾಕ್ಸ್ ಆಗಲಿ ಹೊಂಟಿದೆ. ಆದರೂ ಕೇಂದ್ರ ಸರ್ಕಾರದಾಗ ಕರ್ನಾಟಕ ಸರ್ಕಾರಕ್ಕೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಆದಷ್ಟು ಮಟ್ಟಿಗೆ ನಾವು ಬಜೆಟ್ದಾಗ ಒಂದು ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿ ಕರ್ನಾಟಕ ಸರ್ಕಾರಕ್ಕೆ ಇದೊಂದು ಒಳ್ಳೆಯ ಉಪಯೋಗ ಮಾಡ್ಬೇಕಂತ ಈ ಮೂಲಕ ಕೇಳ್ಕೊತೀವಿ. ಇವತ್ತಿನ ದಿವಸ ಪೆಟ್ರೋಲು ಡೀಸೆಲು ಬೆಲೆ ಏರಿಕೆಯಾಗಿದೆ. ಬೆಲೆ ಏರಿಕೆ ಆದದ್ದರಿಂದ ನಮ್ಮ ರೈತರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಇದನ್ನು ಕಡಿಮೆ ಮಾಡಬೇಕು. ಇವತ್ತಿನ ದಿವಸನಾಗ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ರೈತರ ಕೈಯನ್ನು ಹಿಡಿಬೇಕನ್ನೋದು ನಮ್ಮದು ಇಚ್ಛೆ ಐತಿ. ಯಾಕಂದರೆ ಇವತ್ತು ಕರ್ನಾಟಕ ಸರ್ಕಾರ ಅಂತೂ ಹಿಡ್ತಾ ಇಲ್ಲ, ನೀವಾದರೂ ಹಿಡಿತೀರಂತ ನಮಗೆ ಆಸೆ ಐತಿ. ಇವತ್ತು ರೈತರ ಬೆಳೆ ಅನಾವೃಷ್ಟಿ ಆದದ್ದ ಮಳೆಗಾಲ ದಿವಸ ಪರಿಹಾರ ಕೊಡ್ತೇವತ್ತಂದರು, ಪರಿಹಾರ ಕೊಡಲಿಲ್ಲ. ಅದ್ರ ಬಗ್ಗೆ ಯಾರೂ ತನಿಖೆನೂ ಮಾಡಲಿಲ್ಲ. ಅದಕ್ಕೋಸ್ಕರ ಬೇಗನೆ ರೈತರ ಸಾಲ ಮನ್ನಾನು ಕೂಡ ಕೇಂದ್ರ ಸರ್ಕಾರದವರು ಮಾಡಬೇಕು. ಯಾಕಂದರೆ ನಾವು ಆಸೆ ಇಟ್ಟದ್ದು ಈಗ ಕೇಂದ್ರ ಸರ್ಕಾರ ಮೇಲೆ ಅಷ್ಟೇ.
ಯಾಕಂದರೆ ಇಲ್ಲಿ ನಮ್ಮ ಗ್ಯಾರಂಟಿ ಮ್ಯಾಗ ನಮ್ಮ ಕರ್ನಾಟಕ ದಿವಾಳಿ ಆಗಿ ಹೋಗೈತಿ. ಅದಕ್ಕೋಸ್ಕರ ನಾವು ಮೋದಿಯವ್ರಿಗೆ ಆಗಲಿ, ಈಗ ಬಜೆಟ್ ಮಾಡ್ತಾವ ನಮ್ಮ ನಿರ್ಮಲಾ ಸೀತಾರಾಮನ್ ಅವರಿಗೆ ಕೂಡ ವಿನಂತಿಯಿಂದ ಕೇಳ್ಕೊತೀನಿ, ರೈತರ ಬಗ್ಗೆ ಕಾಳಜಿ ಮಾಡ್ರಿ ಅಂತ ಇಷ್ಟು ಕೇಳಿ ನನ್ನ ಎರಡು